ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಬಂದಾಯಿತು. ನೋಡಿ, ಇದು ಪಾತ್ರೆ ಸ್ಟ್ಯಾಂಡ್ ಹತ್ರ ಇದೆ ಹುಳ. ಬಟ್ ಇದು ನಮ್ಮ ಕಡೆ ಏನಂತೀವಿ ಅಂದರೆ, ಯಾರಾದರೂ ತೀರೋಗಿರ್ತಾರಲ್ಲ ಮನೇಲಿ, ಅಜ್ಜಿ ತಾತ ಈ ಥರ ತುಂಬ ಹತ್ರದವರು, ಅವರೇನಾದರೂ ತೀರೋಗಿದ್ದರೆ ಅವರು ಅಂತ ನಮ್ಮ ಕಡೆ ರೆಕಗ್ನೈಸ್ ಮಾಡ್ತಾರೆ. ಬಟ್ ಇನ್ನು ಕನ್ಫರ್ಮಾಗಿ ಗೊತ್ತಿಲ್ಲ ಇದು ಯಾವ ಹುಳ ಏನು ಅಂತ. ನೋಡಿ ತೋರಿಸ್ತೀನಿ. ಇವಾಗ ಮಧ್ಯಾಹ್ನ ನನ್ನ ಮಗ ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಿತ್ತು. ಫಸ್ಟು ಹಾಲೆಲ್ಲ ಮುಗಿಸ್ಕೊಂಡಾಗಿತ್ತು. ಅದಾದಮೇಲೆ ಅಡುಗೆ ಮನೆ ಪೆಂಡಿಂಗ್ ಇತ್ತು. ಅಡುಗೆ ಮನೆಯೇ ಸ್ವಲ್ಪ ತುಂಬ ಟೈಮ್ ತಗೊಳ್ಳೋದು. ಆದ್ದರಿಂದ ಫಸ್ಟ್ ಹಾಲೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಒಂದಿನ ಎಲ್ಲ, ಫುಲ್ ಮಧ್ಯಾಹ್ನ ಎಲ್ಲ. ಮತ್ತು ಅಡುಗೆ ಮನೆ ಆಮೇಲೆ ಒಂದು ಹಬ್ಬ ಒಂದು 3 ದಿನ 4 ದಿನ ಇರೋಂಗೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಬಟ್ ಅದು ಟೈಮು ಗೊತ್ತೇ ಆಗಲಿಲ್ಲ ಹೋಗೋದು. ಮತ್ತು ಇನ್ನು 2 ಡೇಸ್ ಇತ್ತು ಅಷ್ಟೇ ಹಬ್ಬ, ಆವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ನಮ್ಮ ಅಮ್ಮನೂ ಈವ್ನಿಂಗ್ ಬರ್ತಾರೆ. ಅದು ನಾನು ಎಷ್ಟಾಗುತ್ತೆ ಅಷ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗ 4 ಗಂಟೆ ಎದ್ದೇಳೋ ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟೆ. ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಪಾತ್ರೆ ಸ್ಟ್ಯಾಂಡು ಅದೆಲ್ಲ ಪೆಂಡಿಂಗ್ ಉಳ್ಕೊತು. ಇದೆಲ್ಲ 2 ಸ್ಟೆಪ್ಪು ಕ್ಲೀನ್ ಮಾಡಿಕೊಂಡೆ ನೀಟಾಗಿ. ಇನ್ನು ಕೆಳಗಡೆ ಶೆಲ್ಫ್ಗಳಿದೆಯಲ್ಲ ಅದನ್ನು ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಆಮೇಲೆ ನಮ್ಮ ಅಮ್ಮ ಎಲ್ಲ ಬಂದ್ರಲ್ಲ, ಅವರು ಕ್ಲೀನ್ ಮಾಡಿಕೊಂಡ್ರು. ಸದ್ಯಕ್ಕೆ ನಾನು ಇದೆಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಬಾಕ್ಸ್ ಎಲ್ಲ ಒರೆಸ್ಕೊಬಿಡೋಣ ಅಂತೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ನಮ್ಮ ಹಸ್ಬೆಂಡು ಕೂಡ ಊಟ ಮಾಡ್ಕೊಂಡು ಹೋದ್ಮೇಲೆ ಇದೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ನಂದು ಊಟ ಆಗಿರಲಿಲ್ಲ ಇನ್ನು. ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ನನ್ನ ಮಗ ಎದ್ಮೇಲೆ ಬೇಕಾದ್ರೆ ಊಟ ಮಾಡೋಣ ಅಂತೇಳ್ಬಿಟ್ಟು ನಾನು ಫಸ್ಟು ಕೆಲಸ ಮುಗಿಸ್ಕೊಳ್ಳೋಣ, ಇಲ್ಲಾಂದರೆ ಪೆಂಡಿಂಗ್ ಆಗಿಬಿಡುತ್ತೆ ಸುಮ್ಮನೆ. ಏಕೆಂದರೆ ಅವರು ಅಮ್ಮ ಒಂದೇ ದಿನ ಇರೋದು, ಮತ್ತು ನಾಳೆ ಹೋಗಬೇಕು ಪಾಪ. ಬೇಡ ಸುಮ್ಮನೆ ಅವ್ರಿಗೂ ಸ್ಟ್ರೈನ್ ಆಗುತ್ತೆ. ಅಲ್ಲೂ ಪಾಪ ಹೋಗಿ ಮಾಡಬೇಕು, ಇಲ್ಲೂ ಮಾಡಬೇಕು, ಬೇಡ ತುಂಬ ಹಿಂಸೆ ಕೊಡಬಾರ್ದು ಯಾರಿಗೆ ಆದರೂ ಕೂಡ ಅಂತೇಳ್ಬಿಟ್ಟು ನಾನು ಆದಷ್ಟು ಮಾಡ್ಕೊಳ್ಳೋಣ, ಅವ್ನು ಮಲಗಿದ್ನಲ್ಲ ಅಂತೇಳ್ಬಿಟ್ಟು ಆದಷ್ಟು. ನೋಡಿ ಎಷ್ಟು ಮೆಸ್ಸಿ ಗಲೀಜಾಗಿದೆ ಅಂದರೆ, ಅಷ್ಟೊಂದು ಒಂಥರ ನೋಡೋಕ್ಕೆ ಅಸಹ್ಯ ಆಗ್ತಿದೆ. ಆ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಏಕೆಂದರೆ ನಾನು ಆಲ್ಮೋಸ್ಟ್ ನೈಟ್ ಟೈಮೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಇವನು ಸುಮ್ಮನೆ ಎದ್ದಿದ್ರಂತೂ 2 ನಿಮಿಷನೂ ಸುಮ್ಮನೆ ಇರಲ್ಲ. ಅಡುಗೆ ಮನೆಯಲ್ಲಿ ಅಲ್ಲಿ ಬರೋದು, ಇಲ್ಲಿ ಬರೋದು, ಅದು ಮುಟ್ಟೋದು, ಇದು ಮುಟ್ಟೋದು, ಸ್ಟವ್ ಮುಟ್ಟೋದು, ಸಿಲಿಂಡ್ರೆಲ್ಲ ಆಫ್ ಮಾಡೋದು ಎಲ್ಲ ಮಾಡೋದು. ಯಾಕೆಂದರೆ ಎಲ್ಲ ಚಿಕ್ಕದಲ್ವ ಇದೆಲ್ಲ ಶೆಲ್ಫು. ಆದ್ದರಿಂದ ಅವನಿಗೆ ತುಂಬ ಚೆನ್ನಾಗೇ ಕೈಗೆ ಎಟಕಿಸುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಎಷ್ಟು ಬೇಗ ಅಡುಗೆ ಮುಗಿದ್ರೆ ಸಾಕು, ಪಾತ್ರೆ ತೊಳೆದ್ರೆ ಸಾಕು, ತಿಂಡಿ ಮಾಡಿದ್ರೆ ಸಾಕು ಅನ್ನೋ ಮೈಂಡಲ್ಲಿ ಇರ್ತೀನಿ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳಲ್ಲ. ನಮ್ಮಮ್ಮ ಯಾವಾಗ ಬರ್ತಾರೆ ಆವಾಗ ಅದು ಸ್ವಲ್ಪ ಆದಷ್ಟು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಇಲ್ಲಾಂದರೆ ಅವ್ನು ನೋಡಿಕೊಂಡ್ರೆ ನಾನು ಕ್ಲೀನ್ ಮಾಡ್ಕೊತೀನಿ, ಇಲ್ಲಾಂದರೆ ನಾನು ಅವನ್ನ ನೋಡಿಕೊಂಡ್ರೆ ಅವ್ರು ಕ್ಲೀನ್ ಮಾಡ್ಕೋತಾರೆ. ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಮಕ್ಕಳಿರೋ ಮನೆಯಲ್ಲಿ ಕಾಮನ್ ಇದೆಲ್ಲ. ಯಾವಾಗಲೂ ನೀಟಾಗಿರಬೇಕು, ಯಾವಾಗೂ ಚೆನ್ನಾಗಿ ಕಾಣಬೇಕು ಅನ್ನೋದು ಅದು ನಮ್ಮ ಭ್ರಮೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇದ್ದಾಗ ಬಿಟ್ಬಿಡಬೇಕು. ಸ್ವಲ್ಪ ಅವರು ದೊಡ್ಡವರಾದಮೇಲೆ ಅವ್ರಿಗೆ ಬುದ್ಧಿ ಬರುತ್ತೆ. ಆವಾಗ ಹೇಳಿದ ಮಾತು ಕೇಳ್ತಾರೆ. ಆವಾಗ ನಾವು ಹೇಗೆ ಬೇಕೋ ಅವಾಗ ನೀಟಾಗಿ ಇಟ್ಕೋಬೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೇ. ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ, ಮಕ್ಕಳು ಹೊಡಿಯೋಕ್ಕಾಗುತ್ತಾ ಅಂತೇಳ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ತುಂಬ ಟೈಮು. ಹೇಳ್ಬೇಕಂದ್ರೆ 1.5 ಅವರ್ ಆಗೇ ಹೋಯ್ತು ಇದೆಲ್ಲ ಕ್ಲೀನ್ ಮಾಡಿ, ಬಾಕ್ಸ್ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೆ. ಶೆಲ್ಫೆಲ್ಲ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿಕೊಂಡು, ಹಿಂದೆ ಗ್ಯಾಸ್ ಹಿಂದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮತ್ತು ನಾವು ಏನಪ್ಪ ಅಂತಂದರೆ, ನಾವು ಯೂಟ್ಯೂಬ್ ಮಾಡೋದ್ರಿಂದ ಬೇರೆಯವ್ರಿಗೆ ಯಾಕೆ ತೊಂದರೆ ಅಥವಾ ಅವ್ರಿಗೆ ಯಾಕೆ ಚಿಂತೆನೋ ನನಗೆ ಗೊತ್ತಿಲ್ಲ. ಅವ್ರವ್ರ ಇಷ್ಟ, ಅವರು ಮಾಡಲಿ, ಯಾರು ಬೇಡ ಅಂತಾರೆ. ಅವ್ರು ಮೆನ್ಷನ್ ಮಾಡೋದು ಬೇಡ ಯಾರು ಏನು ಅಂತ. ನಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮಾಡಲಿ ಬಿಡಿ. ಇನ್ನೊಬ್ಬರು ನೋಡಿಕೊಂಡು ನಗಾಡೋದ್ರಿಂದ ಏನು ಪ್ರಯೋಜನ? ಅವ್ರಿಗೂ ತಾಕತ್ತಿದ್ರೆ ಅವ್ರು ಮಾಡಲಿ ಅಷ್ಟೇ ನಾನು ಹೇಳೋದು. ನಾವು ಏನೂ ಅವ್ರಿಗೆ ಬ್ಯಾಡಾಗಿ ಹೇಳೋದ್ರಿಂದ ನಮ್ಮ ನಾಲ್ಗೆನೇ ಕೆಡುತ್ತೆ, ನಮ್ಮ ಮನಸ್ಸೇ ಕೆಡುತ್ತೆ. ಹಾಗಾಗಿ ನಾವು ಬ್ಯಾಡ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬಾರ್ದು. ಅಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ಬೇಕು ಅವ್ರಿಗೆ.
ಅವ್ರಿಗೂ ತಾಕತ್ತಿದ್ರೆ ಅವ್ರು ಮಾಡಲಿ ಅಷ್ಟೇ. ಏನು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ಅಷ್ಟು ಈಸಿ ಅಲ್ಲ. ಒಬ್ಬರೊಬ್ಬರು ವ್ಯಕ್ತಿನೂ ಕೂಡ ತುಂಬ ಇಂಪಾರ್ಟೆಂಟು. ₹100ಗೆ ₹1 ಇಲ್ಲ ಅಂದರೂ ಕೂಡ ₹100 ಅನಿಸ್ಕೊಳ್ಳಲ್ಲ, ₹99 ಅದಾಗೋದು. ಅದು ₹1 ಇಲ್ಲ ಅಂದರೂ 10 ಜನದ ಹತ್ರ ಕೇಳಿದ್ರು ₹1 ಇಲ್ಲ ಅಂತಂದರೆ ಅದು ₹100 ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವು ಎಷ್ಟು ನಮ್ಮ ಹತ್ರ ಕಡಿಮೆನೇ ಸಬ್ಸ್ಕ್ರೈಬರ್ ಇದ್ದಾರೆ, ಆಯಿತು ಇರಲಿ ಬಿಡಿ, ವ್ಯೂಸ್ ಬರ್ತಾಯಿಲ್ಲ ನಮಗೆ, ಆಯಿತು ಬೇಡ ಬರೋದು ಬಿಡಿ. ಅವ್ರಿಗೆ ಯಾವಾಗ ನಮ್ಮ ವೀಡಿಯೋಸ್ ನೋಡಬೇಕು ಅನಿಸುತ್ತೆ, ನಮ್ಮ ವೀಡಿಯೋಸು ಜನಗಳಿಗೆ ತಲುಪುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಯಾವಾಗ ಅನಿಸುತ್ತೆ ಅವ್ರಿಗೆ, ಆವಾಗ ನಮ್ಮ ವೀಡಿಯೋಸ್ ನೋಡ್ತಾರೆ, ಆವಾಗ ನಮಗೆ ವ್ಯೂಸ್ ಬರುತ್ತೆ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನನಗೆ ವ್ಯೂಸ್ ಬರ್ತಾಯಿಲ್ಲ, ಅವ್ರು ಆಡ್ಕೋತಾರೆ ಇವ್ರು ಆಡ್ಕೋತಾರೆ, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು, ನನ್ನ ವೀಡಿಯೋಸ್ ಯಾರೂ ನೋಡ್ತಾಯಿಲ್ಲ, ನಾನು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಯಪ್ಪ ಬೇಡಪ್ಪ ಇದನ್ನ ಬಿಟ್ಬಿಡೋಣ ಅಂತ ಯಾಕೆ ಅಂದ್ಕೋಬೇಕು? ನಾನು ಚಾಲೆಂಜಾಗಿ ತೊಗೋಬೇಕು ಅಷ್ಟೇ. ಯಾರಿಗೋಸ್ಕರ ನಾವು ಬದುಕಲ್ಲ, ಯಾರಿಗೋಸ್ಕರ ನಾವು ಊಟ ತಿಂಡಿ ಮಾಡ್ತಾಯಿಲ್ಲ, ಯಾರಿಗೋಸ್ಕರ ನಾವು ಜೀವನ ಮಾಡ್ತಾಯಿಲ್ಲ. ನಮಗೋಸ್ಕರ ನಾವು ಇಷ್ಟಪಟ್ಟಿದ್ದು ಬಟ್ಟೆ ಹಾಕ್ಕೋತೀವಿ, ನಮಗೋಸ್ಕರ ನಾವು ಇಷ್ಟಪಟ್ಟಿದ್ದು ತಿಂತೀವಿ, ನಮಗೋಸ್ಕರ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತಂದಮೇಲೆ ಬೇರೆಯವ್ರಿಗೋಸ್ಕರ ಯಾಕೆ ಬದುಕಬೇಕು ನಾವು? ಹೇಳ್ತಾರಲ್ಲ ಗಾದೆನೇ, ನಾಯಿ ಬೊಗಳಿದ್ರೆ ಬುಲೋಕ ಹಾಳಾಗಲ್ಲ ಅಂತ. ಸುಮ್ಮನೆ ಆಗಿಬಿಡ್ಬೇಕು ಅಷ್ಟೇ. ಆನೆನೇ, ನಾಯಿನೇ ಅಲ್ವಾ? ಏನೇ ಆದ್ರೂ ಪ್ರಾಣಿಗಳು ಎಲ್ಲ ಒಂದೇ. ಆನೆನೂ ಸಾಕ್ತಾರೆ, ನಾಯಿನೂ ಸಾಕ್ತಾರೆ. ಬಟ್ ಅದಾದ್ರ ಮೆಂಟಾಲಿಟಿ ಅದಕ್ಕಿದ್ದೇ ಇರುತ್ತೆ. ಹಾಗೆ ತಲೆನೇ ಕೆಡಿಸ್ಕೋಬಾರ್ದು, ಯಾರು ಏನೇ ಅನ್ನಲಿ, ನಮ್ಮ ನಿರ್ಧಾರ ನಮಗಿರ್ಬೇಕಷ್ಟೇ. ಇವತ್ತಲ್ಲ ನಾಳೆ ಒಂದಿನ ಒಳ್ಳೇದಾಗೇ ಆಗುತ್ತೆ. ಇವಾಗ ಯಾವುದೇ ಯೂಟ್ಯೂಬರ್ಸ್ ಆದರೂ ಕೂಡ ಏನು ಸ್ಟಾರ್ಟಿಂಗೇ ಅಚೀವ್ಮೆಂಟ್ ಮಾಡಿಬಿಟ್ಟಿಲ್ಲ. ಸ್ಟಾರ್ಟಿಂಗೇ 20,000 30,000 40,000 ಏನು ಸಬ್ಸ್ಕ್ರೈಬರ್ನ ತಗೊಂಡಿಲ್ಲ. ತುಂಬ ಲಕ್ಕಿರೋರು, ಅವ್ರ ಕಂಟೆಂಟ್ ಚೆನ್ನಾಗಿರುತ್ತೆ, ಅವ್ರು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ, ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಅದರಿಂದ ಜನಗಳಿಗೆ ಚೆನ್ನಾಗಿ ತಲುಪುತ್ತೆ. ಅವರು ಮಾಡೋ ವೀಡಿಯೋ ನೋಡೋಕ್ಕೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಹಾಗಂದ್ಬಿಟ್ಟು ಅವ್ರು ಮಾಡೋಂಗೆ ನಾವು ಮಾಡಬೇಕು ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪಷ್ಟೇ. ನಮಗೇನಾಗುತ್ತೆ, ನಮಗೇನು ಸಾಧ್ಯ, ನಮ್ಮ ಕೈಲಿ ಏನು ಮಾಡಬಲ್ಲೆ ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕಷ್ಟೇ. ಸಾಕು ಅಷ್ಟೇ. ಅದು ಬಿಟ್ಟು ನಾವು ಬೇರೆಯವರು ಡಿಸ್ಟಿಂಕ್ಷನ್ ಬಂದರೂ ನಾನು ಡಿಸ್ಟಿಂಕ್ಷನ್ ತಗೊಳ್ಳೇಬೇಕು ಅನ್ನೋದು ಅದು ನಮ್ಮ ಅರ್ಹತೆ. ನಮಗೆ ಆ ಅರ್ಹತೆ ಇದೆಯಾ, ನಮಗೆ ಆ ಕೆಪಾಸಿಟಿ ಇದೆಯಾ ಅನ್ನೋದನ್ನ ನಾವು ತಿಳ್ಕೋಬೇಕು. ನಮಗೆ ಕೆಪಾಸಿಟಿ ಇಲ್ವಾ, ನಾವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀವಾ, ಸಾಕು. ನಾವು ಜಸ್ಟ್ ಪಾಸ್ ಆಗ್ತೀವಾ, ಸಾಕು ಅಷ್ಟೇ. ಅಷ್ಟು ಮೈಂಡಲ್ಲಿ ಇಟ್ಕೋಬೇಕಷ್ಟೇ. ನೋಡಿ ಎಲ್ಲ ಶೆಲ್ಫೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು. ನೋಡಿ ಇಷ್ಟು ನೀಟಾಗಿದೆ. ಅದು ಹಬ್ಬ ಮುಗಿಯೋವರೆಗೆ ಇರುತ್ತೆ ಅಷ್ಟೇ, ಮತ್ತೆ ಹೀಗೆ ಇರುತ್ತೆ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ಮಾಮೂಲಿ ಆ ಕಡೆ ಈ ಕಡೆ ಹೋಗಿರುತ್ತೆ. ಹಾಗಾಗಿ ನಮ್ಮ ಅರ್ಹತೆಗಳು ಏನೇನಿರುತ್ತೆ ಅಷ್ಟೇ. ನಾವು ಫೇಲ್ ಅಂತೂ ಆಗಲ್ವಲ್ಲ, ಖುಷಿ ಪಡಬೇಕಷ್ಟೇ. ನಾವು ಪಾಸ್ ಆಗಿದ್ದೀವಿ, ಆಯಿತು ಪರವಾಗಿಲ್ಲ ಅನ್ನೋ ಮೈಂಡಲ್ಲಿ ಇರಬೇಕಷ್ಟೇ. ಬೇರೆಯವ್ರನ್ನ ನೋಡಿ ಬೇರೆಯವ್ರು ಮಾತಾಡ್ತಾರೆ, ಬೇರೆಯವ್ರು ಆಡ್ಕೋತಾರೆ, ಬೇರೆಯವರು ಹಂಗಿಸ್ತಾರೆ ಅಂತ ನಾವು ಬದುಕಬಾರ್ದು. ನಮಗೋಸ್ಕರ ನಾವು ಬದುಕಬೇಕು. ಮತ್ತು ಅಷ್ಟಕ್ಕೆ 4 ಗಂಟೆ ಆಯಿತು, ಎಲ್ಲ ಸ್ವಲ್ಪ ಕ್ಲೀನ್ ಆಯಿತು. ಕೆಳಗಡೆ ಶೆಲ್ಫೆಲ್ಲ ಹಂಗೆ ಸ್ವಲ್ಪ ಗಲೀಜಿತ್ತು. ಆಮೇಲೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೈಟ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಆದೆ. ಅಷ್ಟಕ್ಕೆ ಇವನಿಗೆ ಫ್ರೆಶ್ ಅಪ್ ಮಾಡಿ ಸ್ನಾನ ಮಾಡಿಸಿ, ಬೆಳಗ್ಗೆ ಮಾಡಿಸಿರಲಿಲ್ಲ ಮಲ್ಕೊಳ್ಳೋ ಟೈಮಲ್ಲಿ. ಆಮೇಲೆ ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ನೋಡಿ ಇವಾಗ ಸ್ನಾನ ಮಾಡಿಸಿ ಸ್ವಲ್ಪ ತಿಂದ ಮೊಸರನ್ನ ಊಟ ಮಾಡಲಿಲ್ಲ, ಅದಕ್ಕೋಸ್ಕರ ಕೇಕ್ ತಿನ್ನಿಸ್ತಾಯಿದ್ದೀನಿ ಅವನಿಗೆ. ಕೇಕು ಬಿಸ್ಕೆಟು ಎಲ್ಲ ಅಂದರೆ ತುಂಬ ಇಷ್ಟ. ಊಟ ಮಾತ್ರ ಸೇರಲ್ಲ, ಇದೆಲ್ಲ ಚೆನ್ನಾಗಿ ತಿಂತಾನೆ ಹೇಳ್ಬೇಕಂದ್ರೆ. ಅಂದರೆ ಅವ್ನಿಗೆ ಎಷ್ಟು ಬೇಕು ಅಷ್ಟೇ ತಿನ್ನೋದು, ತುಂಬ ಏನು ತಿನ್ನೋಕೆ ಹೋಗಲ್ಲ. ಒಂದು 2-3 ಪೀಸ್ ಮುರ್ಕೊಟ್ರೆ ಅಷ್ಟೇ ತಿನ್ನೋದು, ಅದು ಆಮೇಲೆ ತಿನ್ನೋಕ್ಕೆ ಹೋಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನೈಟು ನಮ್ಮ ಮನೆಯವರು ಬಟ್ಟೆ ತೊಗೋಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ. ನನ್ನ ಮಗನಿಗೂ ಕೂಡ ನಾನು ತಗೊಂಡು ಬಂದಿದ್ದೆ. ಹಾಗಾಗಿ ನೋಡೋಣ ಅಲ್ಲೇನೋ ಚೆನ್ನಾಗಿದ್ದರೆ ಅವನಿಗೆ ತಗೊಳ್ಳೋಣ ಅಂತೇಳ್ಬಿಟ್ಟು ಸುಮ್ಮನೆ ಇರೋದು. ಇಲ್ಲಿ ಟ್ರೆಂಡ್ಸ್ಗೆ ಹೋದು, ಅವ್ರು ಹಾಗೇನೆ ಸ್ವಲ್ಪ ಈ ಥರ ಮಾಲ್ಗಳಲ್ಲೇ ತಗೊಳ್ಳೋದು. ನಾವೇನು ತಲೆ ಕೆಡಿಸ್ಕೊಳ್ಳಲ್ವ, ನಾವು ಪಕ್ಕಾ ಲೋಕಲ್ ಹೇಳ್ಬೇಕಂತಂದರೆ ನಾವು ಲೋಕಲ್ ಜಾಗದಲ್ಲೂ ತಗೋತೀವಿ, ಹೈ ಲೆವೆಲಲ್ಲೂ ತಗೋತೀವಿ. ಆ ಥರ ದುಡ್ಡಿದ್ದರೆ ಹೈ ಲೆವೆಲಲ್ಲಿ ತಗೋತೀವಿ, ದುಡ್ಡು ಕಡಿಮೆ ಇದೆಯಾ ಏನು ತಲೆ ಕೆಡಿಸ್ಕೊಳ್ಳಲ್ಲ, ನಾರ್ಮಲಾಗಿರೋ ಅಂಗಡಿಲೇ ತಗೋತೀವಿ. ಏನು ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಈ ಸಲ ನಾನು ಮನ್ನಾರ್ಸಲ್ಲಿ ಹೋಗಿ ತಗೊಬಂದೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಬೇರೆ ಕಡೆ ಮಾಮೂಲಿ ಮಕ್ಕಳು ಬಟ್ಟೆ ಇರುತ್ತಲ್ಲ, ಅಲ್ಲೋಗಿ ತಗೊಂಡು ಬಂದೆ ಅವನಿಗೆ. ಇಲ್ಲಿ ಅವರು ವೇರ್ ಮಾಡಿ ನೋಡ್ತಾಯಿದ್ರು. ಇಲ್ಲಿ ಒಂದು ಪಾಪು ಇತ್ತು, ಅವಳು ಮಾತಾಡ್ತಾಯಿತ್ತು. ಅದಕ್ಕೆ 2 ವರ್ಷ ಚೆನ್ನಾಗಿ ಮಾತಾಡ್ತಾಯಿತ್ತು ಅವ್ರ ಅಮ್ಮನ ಜೊತೆ.
ಇಲ್ಲಿ ನಮ್ಮ ಹಸ್ಬೆಂಡ್ ತೋರಿಸ್ತಾಯಿದ್ರು ಯಾವ ಶರ್ಟ್ ತೊಗೊಳ್ಳೋದು ಯಾವ ಪ್ಯಾಂಟು ಅಂತ ಹೇಳ್ಬಿಟ್ಟು ಎರಡು ಶರ್ಟ್ ಸೆಲೆಕ್ಟ್ ಮಾಡಿಕೊಂಡು ಬ್ಲ್ಯಾಕ್ ಪ್ಯಾಂಟ್ ಅದೇನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. 2 ಶರ್ಟಲ್ಲಿ ಇದೇನೇ ಅವರು ಚಾಯ್ಸ್ ಮಾಡಿದ್ದಿರಬೇಕಂದ್ರೆ ಇನ್ನೊಂದು ಚೆನ್ನಾಗಿರಲಿಲ್ಲ ಅಷ್ಟೊಂದು, ಅಂದರೆ ಒಂಥರ ಜಾತ್ರೆ ಥರ ಕಾಣ್ತಿತ್ತು. ಇದೊಂಥರ ಡೀಸೆಂಟಾಗಿತ್ತು, ಆಫೀಸ್ಗೆಲ್ಲ ವೇರ್ ಮಾಡಬೇಕಲ್ವ, ಹಾಗಾಗಿ ಡೀಸೆಂಟಾಗಿತ್ತು, ಅದೇ ಚಾಯ್ಸ್ ಮಾಡಿಕೊಂಡ್ರು. ಇಲ್ಲಿ ನೋಡಿ ಆ ಪಾಪು ಎಷ್ಟು ಸೈಲೆಂಟಾಗಿ ಕೂತಿದೆ ಅಂದರೆ ನಾರ್ಮಲಾಗಿ ಸೈಲೆಂಟಾಗಿ ಕೂತಿದೆ ಆ ಪಾಪು. ಬಟ್ ಇವನಂತೂ ಸುಮ್ಮನೆ ಇರ್ತಾನೆ ಇಲ್ಲ, 1 ಸೆಕೆಂಡು ಅಲ್ಲೋಗೋದು ಅಲ್ಲೋಗೋದು ಆಟ ಆಡೋದು, ಅದು ಇಳಿಯೋದು ನಮಗೆ ಭಯ. ಯಾಕೆಂದರೆ ಮಾಲ್ ಅಲ್ವಾ, ಎಲ್ಲಿ ಏನು ಬೆಳೆಸಿ ಏನು ಹೊಡೆದಾಕಿದ್ರೆ ಎಲ್ಲಪ್ಪ ದುಡ್ಡು ಕಟ್ಟೋದು ಏನು ಮಾಡೋದು ಅನ್ನೋ ಭಯ ನಮಗೆ. ಆಮೇಲೆ ಒಳಗಡೆನೇ ಹೋದ. ಸರಿ ಒಂದು 2 ನಿಮಿಷ ಅವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಸುಮ್ಮನಾದೆ, ಅಲ್ಲೇ ಇದ್ದೆ ಒಳಗಡೆನೆ. ಇಲ್ಲಿ ಬಂದು ನಮ್ಮ ಪಾಪುಗೆ ಶರ್ಟೆಲ್ಲ ಹುಡ್ತಾಯಿದ್ರು ನಮ್ಮ ಹಸ್ಬೆಂಡು. ಇಲ್ಲಿರೋದೆಲ್ಲ ಟೀ ಶರ್ಟ್ ಎಲ್ಲ ಅಂದರೆ ತುಂಬ 2-2.5 ವರ್ಷ 3 ವರ್ಷ ಮಕ್ಕಳಿಗೆ, 3ರಿಂದ 4 ತನಕ ಇರೋದು. ಅಲ್ಲಿ ಶರ್ಟ್ ಏನು ಅಂತಂದರೆ 1 ವರ್ಷದಿಂದ 2 ವರ್ಷ ಅಷ್ಟೇ ಉದ್ದ ತುಂಬ ತಗೊಳ್ಳೋಣ ಎಲ್ಲ ಇತ್ತು. ಟೀ ಶರ್ಟ್ ಬಟ್ ಸುಮ್ಮನೆ ಆದಾಗಿತ್ತೆ. ಅವ್ರು ಶರ್ಟ್ ತಗೋ ಅಂತ. ಬಟ್ ನನಗೆ 600 ರೂಪಾಯಿ ಕೊಡಬೇಕು ಅವನಿಗೆ, ಸುಮ್ಮನೆ ವೇಸ್ಟು. ಅದು ಇನ್ನು ಈಗ 1 ವರ್ಷದಿಂದ 4 ತಿಂಗಳು ಹಾಕಿದ್ರೆ ತುಂಬ ಚಿಕ್ಕದಾಗ್ಬಿಡುತ್ತೆ, ಹೊಟ್ಟೆ ಎಲ್ಲ ಎತ್ಕೊಂಡ್ಬಿಡುತ್ತೆ, ಹೊಟ್ಟೆಯಲ್ಲಿ ಕಾಣಂಗಿರುತ್ತೆ. ಅದಕ್ಕೆ ನಾನು ಅವ್ರು ತುಂಬ ಹಿಂಸೆ ಮಾಡಿದ್ರು, ನಾನು ತಗೊಳಕ್ಕೆ ಹೋಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವನು ಆಟ ಆಡ್ಕೊಂಡಿದ್ದ. ಸರಿ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡು ಬಟ್ಟೆ ಎಲ್ಲ ತಗೊಂಡ್ರು. ಇಲ್ಲಿ ಚಾಟ್ಸ್ ತಿನ್ನೋಣ ಅಂತೇಳ್ಬಿಟ್ಟು ಹಾಗೆ ಬರ್ತಾಯಿದ್ವಲ್ಲ, ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದು ಮನೆಗೆ 9:30 ಆಯಿತು. 9:30ಗೆ ಬಂದು ಅವನಿಗೆ ರಾಗಿ ಸರಿ ಮಾಡಿ ತಿನ್ನಿಸಿ, ಪಾಪ ರೈಸ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ರಾಗಿ ಸರಿನೇ ತಿನ್ಸೋಣ ಅಂತೇಳ್ಬಿಟ್ಟು ರಾಗಿ ಸರಿ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ದೋಸೆಗೆ ಬೇರೆ ನೆನೆ ಹಾಕಿದ್ದೆ, ಅದು ಮರ್ತೋಗಿತ್ತು ನನಗೆ. ಆಮೇಲೆ ಬಂದು ದೋಸೆಗೆಲ್ಲ ರುಬ್ತಾಯಿದ್ದೆ. ಮತ್ತು ಇಲ್ಲಿ ಇವನು ಬರ್ತಾನೆ ಇಲ್ಲ ಒಳಗಡೆ, ಬಾರೋ ಅಂತಂದರು ಕೂಡ. ಸರಿ ಅಂತೇಳ್ಬಿಟ್ಟು ಇಲ್ಲಿ ರಾಗಿ ಸರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಯಾಕೋ ಬೌಲ್ ಚಿಕ್ಕದಾಗೋಯ್ತು, ಗಂಟಾಗ್ತಾಯಿತ್ತು. ಆಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಮಾಡ್ತಾ ದೋಸೆಗೂ ಕೂಡ ರುಬ್ಕೊಂಡೆ. ಹೀಗಿತ್ತು ನನ್ನ ಹಬ್ಬದ ಪ್ರಿಪ್ರೇಷನ್ 1-2 ದಿನ ಮುಂಚೆ ಅಂತಲೇ ಹೇಳ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ.